फरमान जारी किया कि डर का फरमान सेडिशन के नाम पे जो इस देश के छात्रों के ऊपर दर्ज किया है उसको नकारा और आप यहाँ पे आया और लोकतंत्र को बुलंद किया और इस संविधान का वो पहला अक्षर वी द पीपल, हम भारत के लोग उसको असर्ट करके आए हैं। खाली दिशा के लिए नहीं बल्कि इस देश के एक एक किसान के लिए, इस देश के एक एक व्यक्ति जो किसान के साथ खड़ा है, इसके लिए मैं सलाम करना चाहता हूँ। मैं दरअसल दिल्ली पुलिस से 3 सवाल पूछना चाहता हूँ, 3 सवाल। पहला सवाल, आप दिशा को गिरफ्तार करने बेंगलुरु तक आए हैं, बहुत बढ़िया बात। जब आप बेंगलुरु आए हैं, उसका घर जब गए थे, जब उसको गिरफ्तार किए थे, क्या आपने दिशा को या उनके परिवार को एफआईआर का कॉपी दिया था? नहीं। क्या जब गिरफ्तार के नाम पे आपने दिशा को उठा के लेके गए थे? एक्स्ट्रा जुडिशियल अब्डक्शन। क्योंकि आपने बेंगलुरु के लोकल मजिस्ट्रेट के सामने ट्रांसिट रिमांड नहीं लिया है। क्यों नहीं लिया है? किस बात का डर था आपको? और तीसरा, जब आपने दिशा को लेके गए थे दिल्ली, जब दिशा को आप दिल्ली लेके गए थे, क्या दिशा से पूछा था आपने कि किस वकील को वो चुनना चाहती है, किस वकील को वो डिसाइड? देशद्रोही और बड़े बड़े सेलिब्रिटी कंगना राउत जैसे लोग टेररिस्ट बोल दिया और उनके ऊपर कभी सेडिशन और यूपीए नहीं लगा। अब संविधान को कॉपी पकड़े हैं और किसान आंदोलन के समर्थन में, किसानों को मदद करने के लिए, उनके आंदोलन को बुलंद करने के लिए, जलवायु परिवर्तन, क्लाइमेट चेंज में होने वाले चीज़ों से किसानों को क्या नुकसान होगा वो बात बोलेंगे। हाँ, तब आपका नाम दिशा रवि होगा और आपको जेल में डाला गया। आपको याद होगा 2016 में यही दिल्ली पुलिस हमारे छात्रों में जेएनयू में आया, ऐसे ही गिरफ्तार करके हमारे छात्र नेता को लेके गया। लेके ही नहीं गया बल्कि डॉक्टर्ड वीडियोस के आधार पर उस मुकदमे को दर्ज कराया और 5 साल हुआ, अभी तक उसमें ट्रायल तक शुरू नहीं हुआ। यह दिल्ली पुलिस का सच्चाई है। यह दिल्ली पुलिस का सच्चाई है कि वो 5 साल में उस वाले सेडिशन केस में मुकदमा को आगे लेके नहीं जा पाए क्योंकि वो फर्जी था। और दिशा रवि को जब गिरफ्तार किया, उस मुकदमे में भी वो कानूनी प्रक्रिया को इसलिए नहीं फॉलो कर पाया क्योंकि ये भी फर्जी है। ದಿಶಾ ರವಿ ಅವ್ರನ್ನ ಮಾಡಿರೋದು ಅರೆಸ್ಟ್ ಅಲ್ಲ, ಅದು ಅಬ್ಡಕ್ಷನ್ ಅಂತಾನೆ ಹೇಳ್ಬೋದು. ಯಾವುದೇ ಕಾನೂನಿಗೆ ಮುಲಾಜಿಲ್ದೆ, ಸಂವಿಧಾನಕ್ಕೆ ಮುಲಾಜಿಲ್ದೆ ದೆಹಲಿ ಪೊಲೀಸ್ ಅವರು ಬೆಂಗಳೂರಿಗೆ ಬಂದು, ಬೆಂಗಳೂರು ಪೊಲೀಸ್ಗೆ ಗೊತ್ತಾಗ್ದಿರೋ ಹಾಗೆ ನಮ್ಮ ಕನ್ನಡ ನಾಡಿನ ಯುವತಿಯೊಬ್ಬರನ್ನ ಕರ್ಕೊಂಡೋಗಿ ಡೆಲ್ಲಿಗೆ
ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಉತ್ತರಾಖಂಡಲ್ಲಿ ಮೊನ್ನೆ ಏನಾಯಿತು ಅಂತ ನಾವೆಲ್ಲ ನೋಡೇ ಇದ್ದೀವಿ. ಇನ್ನೂ ಸಹ 135 ಜನರ ಬಾಡಿ ಸಹ ಸಿಕ್ಕಿಲ್ಲ ಅಲ್ಲಿ. ಇದು ಕ್ಲೈಮೇಟ್ ಚೇಂಜಿಂದ ಆಗಿರೋದು, ಡ್ಯಾಮ್ಗಳು ಎನ್ವೈರ್ಮೆಂಟಲ್ ರೂಲ್ಸ್ ಫಾಲೋ ಮಾಡದೇ ಇರೋದ್ರಿಂದ ಆಗಿರೋದು. ದಿಶಾ ರವಿ ಅವರು ಇಂಥದ್ರ ಬಗ್ಗೆನೇ ಹೋರಾಟ ಮಾಡ್ತಾ ಇದ್ರು. ದಿಶಾ ರವಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೋರಾಟ ಮಾಡ್ತಾ ಇದ್ರು. ಸರ್ಕಾರ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ ವೀಕನ್ ಮಾಡಕ್ ಹೋದಾಗ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ರೈತರ ಫ್ಯೂಚರ್, ರೈತರಿಗೆ ಏನಾದರೂ ಆದರೆ ನಾವೆಲ್ಲರೂ ಸಫರ್ ಆಗಬೇಕು, ಇಡೀ ಸಮಾಜನೇ ಸಫರ್ ಆಗಬೇಕು ಅಂತ ಹೇಳಿ ದಿಶಾ ರವಿ 21 ವಯಸ್ಸದ ಯುವತಿ ನಮ್ಮೆಲ್ಲರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರು. ಅವ್ರು ಮಾಡಿದ್ದೇನೋ ಏನೋ ಟೂಲ್ ಕಿಟ್ ಇವ್ರು ಇದು ಮಾಡಿದ್ರು ಅಂದರು. ಏನಿದೆ ಟೂಲ್ ಕಿಟ್ಟು? ಟೂಲ್ ಕಿಟ್ ಅಂದರೆ ಬರೀ ಗೈಡ್ ಮಾತ್ರ. ನೀವೊಂದು ಟ್ವಿಟರ್ ಕ್ಯಾಂಪೇನ್ ಮಾಡಬೇಕಾದ್ರೆ ಯಾರನ್ನ ಟ್ಯಾಗ್ ಮಾಡಬೇಕು? ಭಾರತೀಯ ಕೃಷಿ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ. ನೀವು ಟೂಲ್ ಕಿಟ್ ನೋಡಿ. 85% ಆಫ್ ಇಂಡಿಯಾಸ್ ಫಾರ್ಮರ್ಸ್ ಆರ್ ಸ್ಮಾಲ್ ಫಾರ್ಮರ್ಸ್ ಅಂತಿದೆ. ಇಂಥ ಒಂದು ಟೂಲ್ ಕಿಟ್ ಮಾಡೋದೇನಾದರೂ ತಪ್ಪ? ರೈತರ ಜೊತೆ ನಿಂತ್ಕೊಳ್ಳೋದು ತಪ್ಪ? ಅವ್ರನ್ನ ಡೆಲ್ಲಿ ಪೊಲೀಸ್ ಇಲ್ಲಿ ಬರ್ತಾರೆ, ವಕೀಲರ ಜೊತೆ ಮಾತಾಡಕ್ಕೆ ಬಿಟ್ಟಿಲ್ಲ, ಮೊದಲನೇ ತಪ್ಪು. ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಇಲ್ಲಿನ ಸೋಲ್ದೇವನಹಳ್ಳಿ ಸ್ಟೇಷನ್ನು ಅವ್ರಿಗೆ ತಿಳಿಸಿಲ್ಲ. ಸೋಲ್ದೇವನಹಳ್ಳಿ ಸ್ಟೇಷನ್ ಅವ್ರ ಜೊತೆಗಿಲ್ಲ. ಲೇಡಿ ಆಫೀಸರ್ ಇರ್ಬೇಕು, ಜೊತೆಗಿಲ್ಲ. ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬೇಕು ಅರೆಸ್ಟ್ ಮಾಡಬೇಕಾದ್ರೆ. ಇದು ಯಾವುದೂ ಇಲ್ಲ. ಸೀದಾ ಫ್ಲೈಟಲ್ಲಿ ಕೂರಿಸ್ಕೊಂಡು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡೆಲ್ಲಿಗೆ ಕರ್ಕೊಂಡೋಗಿ ಅಲ್ಲೂ ಸಹ ಅವ್ರ ವಕೀಲರು ಇದ್ರೂ ಸಹ ಅವ್ರ ವಕೀಲರ ಜೊತೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಬೇರೆ ಯಾವುದೋ ವಕೀಲರನ್ನ ಇಟ್ಬಿಟ್ಟು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ 5 ದಿವಸ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. 21 ವರ್ಷದ ಹುಡುಗಿ, ಈಗ ತಾನೇ ಎಜುಕೇಷನ್ ಮುಗಿಸಿರೋರು 5 ದಿವಸ ಡೆಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅಂದರೆ ಏನರ್ಥ? ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ? ಯಾಕೆ ಇವ್ರಿಗೆ ಗೊತ್ತಿರಲಿಲ್ಲ? ಏನು ಡೆಲ್ಲಿ ಅವ್ರು ಯಾರನ್ನಾದ್ರೂ ಬಂದು ಕರ್ಕೊಂಡು ಹೋಗ್ಬೋದಾ? ನಾವೇನು ಸುಮ್ಮನೆ ಇರ್ಬೇಕಾ ಇಲ್ಲಿ? ನಾವೇನು ಡೆಲ್ಲಿಗೆ ಗುಲಾಮರಾಗಿದ್ದೀವ ನಾವು? ಈ ದೇಶದಲ್ಲಿ ಏನು CRPC ಇಲ್ವಾ, ಕಾನ್ಸ್ಟಿಟ್ಯೂಷನ್ ಇಲ್ವಾ? ಇದೇನು ಗೊತ್ತಿಲ್ವಾ ಇವ್ರಿಗೆ? ಸ್ನೇಹಿತರೆ, ಇವತ್ತು ಇದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡದೇ ಇದ್ರೆ ನಮ್ಮ ಒಂದು ಪ್ರಜಾಪ್ರಭುತ್ವನೇ ಡೇಂಜರಲ್ಲಿದೆ. ದಿಶಾ ಜೊತೆ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ. ದಿಶಾ ಮಾತ್ರ ಅಲ್ಲ, 100 ಜನ ರೈತರನ್ನ ಬಂಧಿಸಿದ್ದಾರೆ ಸರ್ಕಾರ. ಅವರು ಎಲ್ಲಿದ್ದಾರೆ ಅಂತ ಸಹ ಗೊತ್ತಿಲ್ಲ. ಅವ್ರ ಜೊತೆ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ. ದಲಿತ ಕಾರ್ಮಿಕ ಹೋರಾಟಗಾರ್ತಿ ನವದೀಪ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿನಲ್ಲಿ ಹೊಡೆದಿದ್ದಾರೆ. ಅವ್ರನ್ನ ಪಂಜಾಬ್ ವುಮೆನ್ಸ್ ಕಮಿಷನ್ ಸಹ ಮೀಟ್ ಮಾಡಕ್ಕೆ ಹೋದ್ರೆ ಬಿಟ್ಟಿಲ್ಲ. ಇದನ್ನ ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಇದು ಇನ್ನೂ ವರ್ಷಾಗುತ್ತೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ದಿಶಾ ರವಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವಿಲ್ಲಿ ತುರ್ತ ಕರೆದಿರೋದ್ರಿಂದ ಜನ ಇಷ್ಟಿದ್ದೀವಿ. ತುರ್ತ ಕರೆದ್ರು ಸಹ ಇಲ್ಲಿ 100 ಜನಕ್ಕೆ ಮೇರಿದ್ದಾರೆ. ಇನ್ನೂ ಸಮಯ ಇದ್ದಿದ್ರೆ ಇನ್ನೂ ಒಂದಷ್ಟು ಜನ ಸೇರ್ತಾ ಇದ್ರು. ಈ ಮೆಸೇಜ್ನ ಎಲ್ಲರಿಗೂ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಿಶಾ ಜೊತೆ ಇದ್ದೀವಿ ಅಂತ ಹೇಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ನಾವು ಭಯ ಪಡ್ತಿಲ್ಲ ಅಂತ ಹೇಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಮತ್ತು ಸ್ನೇಹಿತರೆ, ನಾವೀಗ ಇಲ್ಲಿಂದ ಕೆಲವರು ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ಅವ್ರಿಗೊಂದು ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಮನವಿ ಅಂದರೆ, ಒಂದು, ಡೆಲ್ಲಿ ಪೊಲೀಸು ನಿಮ್ಗೆ ಇನ್ಫಾರ್ಮ್ ಮಾಡಿದ್ರು ಅಂದರೆ ಎಲ್ಲಿದೆ ದಾಖಲೆ ತೋರಿಸಿ. ಎರಡನೇದು, ಡೆಲ್ಲಿ ಪೊಲೀಸು ಅಲ್ಲಿಂದನೂ ರಿಟರ್ನ್ ಪರ್ಮಿಷನ್ ತಗೋಬೇಕಿತ್ತು, ಎಲ್ಲಿದೆ? ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ FIR ಟ್ರಾನ್ಸ್ಲೇಟ್ ಮಾಡಬೇಕಿತ್ತು ಕನ್ನಡಕ್ಕೆ, ಅದು ಎಲ್ಲಿದೆ? ಇಲ್ಲಿಂದ ನಿಮ್ಮ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರು ಇದ್ರು ಅಂತ ನೀವು ಹೇಳ್ತಿದ್ದೀರಾ, ಪ್ರೂಫ್ ಎಲ್ಲಿದೆ? ನಿಮಗೆ ಇಮೇಲ್ ಕಳಿಸಿದ್ರಾ, ಫೋನ್ ಮಾಡಿದ್ರಾ, ಲೆಟ್ರ್ ಕೊಟ್ರಾ? ಏನಿದೆ ದಾಖಲಾತಿ ತೋರಿಸ್ಲಿ ಅವರು. ಡೆಲ್ಲಿ ಪೊಲೀಸ್ ಮೇಲೆ ಕರ್ನಾಟಕ ಸರ್ಕಾರ ಆಕ್ಷನ್ ತಗೋಬೇಕು. ಬೆಂಗಳೂರು ಪೊಲೀಸ್ದು ಯಾರ್ದು ಫೇಲ್ಯೂರ್ ಇದೆಯೋ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇನ್ಕ್ವೈರಿ ಆಗಬೇಕು. ಇದಾಗಿಲ್ಲ ಅಂದರೆ ಮತ್ತೆ ಮತ್ತೆ ಇದೇ ಥರನೇ ಆಗ್ತಾ ಇರುತ್ತೆ ಸ್ನೇಹಿತರೆ. ಮತ್ತೆ ನೀವು ದಯವಿಟ್ಟು ಗಮನಿಸಿ, ಈ BJP ಪಕ್ಷ ಎಂಥದ್ದು ಅಂದರೆ, ಹರಿಯಾಣ ಮಿನಿಸ್ಟರ್ ಒಬ್ರು ದಿಶಾ ರವಿ ಅವ್ರನ್ನ ಕೊಲ್ಲಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾನೆ. ಇಷ್ಟಿದ್ರೂ ಸಹ ನಮ್ಮ ಕರ್ನಾಟಕದ BJP ಅವರು ಒಂದು ಮಾತಾದರೂ ಆಡಿದಾರ?
ಏನು ಕನ್ನಡಿಗರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ವಾ? ನಮ್ಮ ಯುವತಿಯೊಬ್ಬರನ್ನ ಇವ್ರು ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಏನ್ರಿ ಅರ್ಥ ಅದಕ್ಕೆ? ಅವ್ರ ಮೇಲೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ? ಕಳೆದ ವರ್ಷ ಆದ್ರನ್ ಅವ್ರನ್ನ ಪ್ಲಕಾರ್ಡ್ ಇಟ್ಟಿದ್ದಕ್ಕೆ ಸುವಮೋಟೋ FIR ಹಾಕಿದ್ದಾರೆ ಇವರು. ನಮ್ಮ ಕನ್ನಡ ನಾಡಿನ ಯುವತಿನ ಅವನು ಕೊಲೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ, ಅವನ ಮೇಲೆ ಯಾಕೆ FIR ರಿಜಿಸ್ಟರ್ ಮಾಡಿಲ್ಲ ಇವರು? ಈ ಪ್ರಶ್ನೆಗಳೆಲ್ಲ ನಾವು ಎತ್ತಲೇಬೇಕಾಗತ್ತೆ. ದಿಶಾ ರವಿನ ಬಂಧಿಸಿರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಲೇಬೇಕಾಗತ್ತೆ. ಇದ್ರ ವಿರುದ್ಧ ನಾವೆಲ್ಲ ಒಗ್ಗಟ್ಟಿಂದ ನಿಂತ್ಕೊಳ್ಳೇಬೇಕಾಗತ್ತೆ. ದಿಶಾ ರವಿಯನ್ನು ಬಂಧಿಸಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಯುವತಿಯರಿಗೆ ಹೆದರಿ ಸುಳ್ಳು ಕೇಸ್ ಹಾಕಿರೋ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಿಶಾ ರವಿ ಅವರನ್ನು ಒಂದು ಕರ್ಕೊಂಡೋಗಿರೋ ದಿಲ್ಲಿ ಪೊಲೀಸ್ಗೆ ಮತ್ತು ಬ್ಯಾಂಗ್ಳೂರ್ ಪೊಲೀಸ್ಗೆ ಹೇಳಿ ಧಿಕ್ಕಾರ. ಕರ್ತವ್ಯ ನಿರ್ಲಕ್ಷಣೆ ಮಾಡಿರೋ ಬೆಂಗಳೂರು ಪೊಲೀಸ್ಗೆ ಹೇಳಿ ಧಿಕ್ಕಾರ. ದಿಶಾ ರವಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ದಿಶಾ ರವಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ದಿಶಾ ರವಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ಕರ್ನಾಟಕದ ಮುಖ್ಯಮಂತ್ರಿ